ನಮ್ಮ ಪ್ರೀತಿಯ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಗೈಸ್, ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ವಾರದ ಕತೆ ಕಿಚ್ಚರ ಜೊತೆಯಲ್ಲಿ ಏನೇನು ಈ ಎಪಿಸೋಡಲ್ಲಿ ಏನೇನು ಆಗ್ಬೋದು ಅಂತ ಜಸ್ಟ್ ಗ್ಲಿಮ್ಸ್ ಹಾಕಿದ್ದಾರೆ. ಈಗ ಆಲ್ರೆಡಿ ಮನೆಯಲ್ಲಿ 6 ಜನ ನಾಮಿನೇಟ್ ಆಗಿದ್ದಾರೆ. ಸೊ ಈ 6 ಜನ ನಾಮಿನೇಷನ್ ಅಲ್ಲಿ ಇರೋರು ಯಾರು ಇವತ್ತಿನ ಎಪಿಸೋಡಲ್ಲಿ ಯಾರು ಮನೆಯಿಂದ ಆಚೆಗಡೆ ಹೋಗ್ಬೋದು ಅಂತ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಈ ಪ್ರೋಮೋದಿಂದ ನೋಡ್ಕೊಬರೋಣ. ಸೊ ಗೈಸ್, ಈ ಪ್ರೋಮೋದಲ್ಲಿ ಆಕ್ಚುಲಿ ತಪ್ಪು ಮಾಡಿದವರು ಯಾರು ಅಂದ್ರೆ ಕ್ಲಾಸ್ ಇಂದ ಡಿಬಾರ್ ಆಗೋರು ಯಾರು ಅಂತಾನೆ ಒಂದ್ ಸ್ವಲ್ಪ ಹಿಂಟ್ ನ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು. ಸೊ ಈ ವಾರದಲ್ಲಿ ಪ್ರಿನ್ಸಿಪಾಲ್ ಆದಂತ ನಮ್ಮ ಕಿಚ್ಚಾ ಬಾಸ್ ಬರ್ತಾರೆ. ಅವ್ರು ಬಂದು ಇವತ್ತು ಯಾರ್ಯಾರಿಗೆ ಕ್ಲಾಸ್ ತಗೊಳ್ಬಹುದು ಅಂಡ್ ಯಾರ್ಯಾರು ಇವತ್ತಿನ ಮನೆಯಲ್ಲಿ ಇವತ್ತು ಸೇಫ್ ಆಗ್ಬೋದು ಅಂತಾನು ಕೂಡ ಹೇಳ್ತಾರೆ. ಒಂದೇನಪ್ಪಾ ಅಂತಂದ್ರೆ ಇಲ್ಲಿ ಆಕ್ಚುಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಈ 6 ಜನದಲ್ಲಿ ಒಂದ್ ಸ್ವಲ್ಪ ವೀಕ್ ಯಾರು ಕಾಣಿಸ್ತಾ ಇದಾರೆ ಅಂದ್ರೆ ಮಾಲೋರು ಅಂತ ಅನ್ನಿಸ್ತಾ ಇದೆ. ಯಾರ್ಯಾರು ನಾಮಿನೇಟ್ ಆಗಿರೋದು ಅಂತ ಹೇಳ್ಕೊಂಬರ್ತೀವಿ ನೋಡಿ. ಮಾಳೋರ್ ಆಗಿದ್ದಾರೆ, ಅಶ್ವಿನಿ ಗೌಡ ಅವ್ರು ಆಗಿದ್ದಾರೆ, ಆಮೇಲೆ ರಿಷಾ ಗೌಡ ಅವರು ಆಗಿದ್ದಾರೆ, ಅಂಡ್ ಧನುಷ್ ಗೌಡ ಅವ್ರು ಆಗಿದ್ದಾರೆ, ನಮ್ಮ ಗಿಲ್ಲಿ ನಟ ಆಗಿದ್ದಾರೆ, ಅಂಡ್ ರಾಶಿಕಾ ಶೆಟ್ಟಿ ಅವ್ರು ಆಗಿದ್ದಾರೆ. ಈ 6 ಜನದಲ್ಲಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಧನುಷ್ ಗೌಡ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಲೈಕ್ ನಿಮ್ಗೆ ಗೊತ್ತಿರೋ ಹಾಗೆ ಕ್ಯಾಪ್ಟನ್ ಆಗಿದ್ರು ಕೂಡ ಎಲಿಮಿನೇಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ವೋಟ್ ಕಮ್ಮಿ ಬಿದ್ದಿದ್ರೆ ಮಾತ್ರ ಹೋಗ್ತಾರೆ. ಇಲ್ಲಿ ಧನುಷ್ ಅವರು ಮೇ ಬಿ ವೋಟ್ ಕಮ್ಮಿ ಬಿದ್ದಿರಲ್ಲ. ಸೊ ಕಂಪ್ಯಾರಿಟಿವ್ಲಿ ಈಗ ನಾವು ಗೇಮ್ ಕಡೆ ನೋಡ್ತಾ ಇದ್ರೆ ಮಾಡೋರು ಸ್ವಲ್ಪ ಯಾಕೋ ಲಾಸ್ಟ್ ವೀಕಲ್ಲಿ ಡೌನ್ ಆಗಿದ್ರು ಅಂತ ಅನ್ಸುತ್ತೆ. ಸೊ ಹಂಗಾಗಿ ಮೇ ಬಿ ಮಾಡೋರು ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆಕ್ಚುಲಿ ಒಳ್ಳೆ ವ್ಯಕ್ತಿತ್ವನೇ ಮಾಡೋರ್ದು. ಬಟ್ ಏನ್ ಮಾಡೋದು, ಬಿಗ್ ಬಾಸ್ ಮನೇಲಿ ಒಳ್ಳೆ ವ್ಯಕ್ತಿತ್ವ ಆಗ್ಬರಲ್ಲ. ಅಂದ್ರೆ ಇನ್ನೊಂದೇನು ಗೊತ್ತಾ, ಇಲ್ಲಿ ಆಕ್ಚುಲಿ ರಾಶಿಕಾ ಶೆಟ್ಟಿ ಅವರು ಆಕ್ಚುಲಿ ಹೋಗ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ರಾಶಿಕಾ ಶೆಟ್ಟಿ ಅವರು ಸದ್ಯಕ್ಕೆ ಕಿರ್ಚಾಡ್ಕೊಂಡು ಇದ್ ಮಾಡೋದ್ರಿಂದ ಮೇ ಬಿ TRP ಗೋಸ್ಕರ ಮನೇಲಿ ಉಳಿಸ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಇನ್ನೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಡ್ತೀವಿ ಅಂತ ಹೇಳ್ಬಿಟ್ಟು ಈ ವಾರದಲ್ಲಿ ಲೈಕ್ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ನಿಮ್ಮ ಯಾರು ಕೂಡ ಮನೆಯಿಂದ ಆಚೆ ಹೋಗ್ತಾ ಇಲ್ಲ ಅಂತಾನು ಕೂಡ ಹೇಳ್ಬಹುದು. ಸೊ 2ರಲ್ಲಿ 1 ಆಗ್ಬೋದು ಗುರು, ಅದಂತೂ ಪಕ್ಕ. ಯಾಕಂದ್ರೆ ಲಾಸ್ಟ್ ವೀಕ್ ಕೂಡ ಎಲಿಮಿನೇಟ್ ಆಗಿರಲಿಲ್ಲ. ಯಾಕಂದ್ರೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಮಾಡಿದ್ವಿ ಅಂತ ಅವ್ರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಬಿಗ್ ಬಾಸ್ ಅವ್ರು. ಅವ್ರಿಗೆ ಇಷ್ಟ, ಅವ್ರಿಗೆ ಬೇಕಾದ್ರೆ ಯಾವಾಗ ಬೇಕಾದ್ರೆ ಮಾಡ್ಕೊಂತಾರೆ. ಈ ವಾರದಲ್ಲಿ ಏನಾದ್ರು ಇನ್ ಕೇಸ್ ಲೈಕ್ ಆಚೆ ಯಾರು ಹೋಗಿಲ್ಲ ಅಂತಂದ್ರೆ ನೆಕ್ಸ್ಟ್ ವೀಕ್ ಮೇ ಬಿ ಡಬಲ್ ಎಲಿಮಿನೇಷನ್ ಇರುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ ಕಾದ್ ನೋಡ್ಬೇಕಾಗುತ್ತೆ ಯಾವ ತರ ಬಿಗ್ ಬಾಸ್ ಅವರು ಈ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನ ಕೊಡ್ತಾರೆ ಅಂತ. ಇನ್ನ ಈ ವಾರದ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರ್ಯಾರು ಕ್ಲಾಸ್ ತಗೋಬಹುದು ಅಂತಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಈ ಪ್ರೋಮೋದಲ್ಲಿ ಕಾಣಿಸ್ತಾ ಇರೋದು ಯಾರ್ಯಾರಿಗೆ ಅಂತಂದ್ರೆ ರಾಶಿಕಾ ಅವ್ರಿಗೆ ಅಂಡ್ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು. ಸೊ ಈ ಆಮೇಲೆ ರಿಷಾ ಅವ್ರಿಗೆ. ಸೊ ಈ 4 ಜನಗಳಿಗೆ ಮೇ ಬಿ ಕ್ಲಾಸ್ ತಗೋಬಹುದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮೇ ಬಿ ಗೊತ್ತಿಲ್ಲ ಇದು ಯಾವ ತರ ಸುದೀಪ್ ಸರ್ ಇದನ್ನ ಒಂದು ಲೈಕ್ ಡಿವೈಡ್ ಮಾಡ್ತಾರೆ ಅಂತ. ಯಾಕಂದ್ರೆ ಇವಾಗ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಏನು ತಪ್ಪಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಇಲ್ಲ ಅವ್ರಿಗಿದು ಕೆಲವೊಂದ್ ಕಡೆ ತಪ್ಪಿದೆ. ಇದ್ರ ಬಗ್ಗೆ ಒಂದು ಮಾತಾಡ್ಬೋದೇನೋ, ಟಾಪಿಕ್ ಬರ್ಬೋದೇನೋ. ಬಟ್ ಅಷ್ಟು ಬಿಸಿ ಮುಟ್ಸಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಈಗ ಆ ಹುಡುಗಿಗೆ ಮಾತ್ರ ಬಿಸಿ ಮುಟ್ಸ್ಬಿಟ್ಟು ಅಶ್ವಿನಿ ಗೌಡ ಅವ್ರಿಗೇನು ಮಾಡಿಲ್ಲ ಅಂತಂದಾಗ ಲಿಟ್ರಲಿ ನನ್ಗೆ ನಿಜ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಆ ಹುಡುಗಿ ಏನ್ ಮಾಡ್ಬೇಕು ಅಂತ ಏನ್ ತಪ್ಪೇನ್ ಮಾಡಿಲ್ಲ. ಎಸ್, ಅಂಡ್ ಇನ್ನೊಂದು ಕಡೆ ನೀವು ನೋಡೋ ಹಾಗಿದ್ರೆ ನಿನ್ನೆ ಎಪಿಸೋಡಲ್ಲಿ ಪಾಪ ಎಷ್ಟು ಅಭಿಷೇಕ್ ಅವ್ರಿಗೆ ಮೋಸ ಆಯಿತು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ಅಲ್ಲಿ ಯಾಕಂತಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಸೂರಜ್ ಅವರು ಮಾಡಿದಂತ ಏನೊಂದು ಅವ್ರು ಆಕ್ಚುಲಿ ಅವ್ರ ವ್ಯಕ್ತಿತ್ವನ ತೋರಿಸ್ಕೊಟ್ಬಿಟ್ರು. ಅದು ಡವ್ ಅಂತ ಮೊನ್ನೆ ಏನೋ ನಾನು ಪದೇ ಹೇಳ್ತಾ ಇದ್ದೆ, ಒಂದು ಟ್ಯಾಕ್ಟಿಕಲ್ ಮೂವ್ ಮಾಡಿದ್ರು. ಅವತ್ತು ಏನೊಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಒಂದು ಪವರ್ ಕಾರ್ಡ್ ನ ಕೊಟ್ಟಿರ್ತಾರೆ. ರಿಷಾ ಗೌಡ ಅವ್ರು ತಗೊಳ್ತಾರೆ, ರಘು ಅವ್ರು ತಗೊಳ್ತಾರೆ. ಬಟ್ ಇವರು ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ರಕ್ಷಿತಾ ಅವರು ಅವರ ಒಂದು ಬೇರೆ ಧನುಷ್ ಕತ್ಕೊಂಡ್ ಬಂದಿದ್ದ ಪಾಯಿಂಟ್ಸ್ ಗಳು ಜಾಸ್ತಿ ಇರ್ಬೋದು. ಇವಾಗ ನಾನು ಏನಾದ್ರು ಇದನ್ನ ರಿಜೆಕ್ಟ್ ಮಾಡ್ತು ಅಂತಂದ್ರೆ ನಾನು ಕ್ಯಾಪ್ಟನ್ಸಿಯಿಂದ ಗೆಲ್ಬಹುದು, ಜೊತೆಗೆ ಟೀಮ್ ಜನಗಳ ಮಧ್ಯದಲ್ಲೂ ಒಳ್ಳೆಯವನಾಗಿ ಕಾಣಿಸ್ಕೊಳ್ಬಹುದು ಅಂತ ಅವತ್ತು ಮಾಡಿದ್ರು. ಬಟ್ ಇವತ್ತೇನ್ ಮಾಡಿದ್ರು ಅಂತಂದ್ರೆ ಯಾರು ನನ್ನ ಹೆಸರು ತಗೊಂಡಿಲ್ಲ ಕ್ಯಾಪ್ಟನ್ಸಿ ಓಟಕ್ಕೆ ಅಂತ ಅವ್ರು ಆಕ್ಚುಲಿ ಫಸ್ಟ್ ಆಫ್ ಆಲ್ ಅವ್ರಿಗೆ ತಪ್ಪೇನಿದ್ದು ಅಂತಂದ್ರೆ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಏನಂತಂದ್ರೆ 2 ಓಟ್ ಹಾಕೊಳ್ಳೋದು ಅಂತ ಒಂದು ಚಾನ್ಸ್ ಕೊಡ್ತಾರೆ. ಒಂದು ಓಟು ತಾವೇ ಹಾಕೋಬಹುದಿತ್ತು, ಇನ್ನೊಂದು ಓಟ್ ಬೇರೆಯವ್ರಿಗೆ ಹಾಕ್ಬೋದಿತ್ತು. ಇಲ್ಲಿ ತನಗೆ ತಾನು ಸ್ಟ್ಯಾಂಡ್ ತಗೊಳ್ದೇನೆ ಬೇರೆಯವ್ರಿಗೆ ಅವ್ರ ಓಟ್ನ ಬೇರೆಯವ್ರಿಗೆ ಹಾಕಿದ್ರು. ಇಲ್ಲಿ ಆಕ್ಚುಲಿ ಕಾವ್ಯ ಮಾತ್ರ ಒಂದು ಓಟ್ ಇವ್ರಿಗೆ ಹಾಕಿದ್ರು. ಇಲ್ಲಿ ಅಭಿಷೇಕ್ ಅವರು ಸೆಲೆಕ್ಟ್ ಆಗಿದ್ರು ಫೈನಲ್ ಕಂಟೆಂಟರ್ ಆಗಿ. ಅಂದ್ರೆ ಇಲ್ಲಿ ಕ್ಯಾಪ್ಟನ್ಸಿ ಇದಕ್ಕೆ ಓಟಕ್ಕೆ ಸೆಲೆಕ್ಟ್ ಆದ್ರು. ಇವ್ರು ಅದನ್ನ ಉರ್ಕೊಂಡ್ಬಿಟ್ಟು ಫೈನಲ್ ಅಲ್ಲಿ ಪಾಪ ಅಭಿಷೇಕ್ ಅವರ ಒಂದು ಫೋಟೋ ಇಟ್ಕೊಂಡ್ ಬರ್ಬೇಕಾದ್ರೆ ಧ್ರುವಂತ್ ಅವ್ರ ಹತ್ರ ಹೋಗ್ಬಿಟ್ಟು ಕಿತ್ತಾಡ್ಕೊಂಡು ಅದೆಲ್ಲ ಬೇಡವಾಗಿತ್ತು. ಸಪೋರ್ಟ್ ಮಾಡ್ತಾ ಇದ್ರೆ ರಕ್ಷಿತಾ ತಗೊಂಬಂದು ಬೆಂಚಲ್ಲಿ ಹಾಕೊಟ್ಟು ಅವಶ್ಯಕತೆ ಇರಲಿಲ್ಲ. ಫೋಟೋನ ಬೇರೆ ಕಡೆ ಹುಡುಕೋದಿತ್ತು. ಇರ್ಲಿಲ್ಲ. ಯಾಕೆ ಅಂತ ಹೇಳ್ತೀನಿ. ಒಂದನೇದಾಗಿ ಅವರ ಒಂದು ಫೇಸ್ ನ ತೋರಿಸ್ಬಿಟ್ರು. ಅಂದ್ರೆ 2 ಮುಖ ಇದೆ ನನಗೆ ಅಂತ ತೋರಿಸಿದ್ರು. ನನಗೆ ಟೈಮ್ ನೋಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರು. ನಾನ್ ಸ್ಟಾರ್ಟಿಂಗ್ ಬಂದಾಗ ಸೂರಜ್ ಅವರು ತುಂಬಾ ಇನ್ನೋಸೆಂಟ್ ಒಳ್ಳೆ ವ್ಯಕ್ತಿ ಅಂತ ಅನ್ಕೊಂಡಿದ್ದೆ. ಈತ ಒಳ್ಳೆ ವ್ಯಕ್ತಿ ಅಂತೂ ಅಲ್ಲ. 2ನೇದೇನಪ್ಪ ಅಂತ ನನಗನ್ಸಿದಂತಂದ್ರೆ ಅವರು ಆ ಒಂದು ಹೌದು ಧನುಷ್ ಅವ್ರನ್ನ ಗೆಲ್ಸ್ತೀನಿ, ನನಗೆ ಬೇಜಾರಿಲ್ಲ. ಬಟ್ ನಿಮಗೆ ಬಿಗ್ ಬಾಸ್ ಅವರು ಟಾಸ್ಕ್ ಕೊಟ್ಟಿದ್ದೇನಪ್ಪ ಅಂತಂದ್ರೆ ಹುಡುಕಿ ಬಂದು ಆ ನಂತರ ನೀವು ಅದನ್ನ ಲಾಕ್ ಮಾಡ್ಬೇಕು ಅಂತಿದ್ದು. ಬಟ್ ಇಲ್ಲಿ ರಕ್ಷಿತಾ ಬಂದಾಗ ನೀವು ಫೈಟು ಮಾಡ್ಲಿಲ್ಲ. ಪಾಪ ಧ್ರುವಂತ್ ಅವ್ರಿಗೆ ನೀವು ಕಿತ್ಕೊಂಡು ಆತರ ಮಾಡೋ ಅವಶ್ಯಕತೆ, ಅದು ಎಸ್ಪೆಷಲಿ ಅಭಿಷೇಕ್ ಅವ್ರಿಗೆ
ಮಾಡಿದ್ದು ನನಗೂ ಎಲ್ಲೋ ಒಂದ್ ಕಡೆ ಬೇಜಾರು. ಹೌದು, ಧನುಷ್ ಅವ್ರು ಡಿಸರ್ವ್ಡ್ ಇದ್ರು, ಅದನ್ನ ಆಮೇಲೆ ಹೇಳ್ತೀನಿ. ಅದಕ್ಕೂ ಒಂದು ಲೈಕ್ ಅದೊಂಥರ ಹೆಂಗ್ ಗೊತ್ತಾ, ಬಿಟ್ಟಿಯಾಗಿ ಎಸ್ತಂಗಿತ್ತು ಆಕ್ಚುಲಿ ಬಿಗ್ ಬಾಸ್ ಅವರು. ಡಿಸರ್ವ್ಡ್ ಇದ್ರು ಧನುಷ್ ಅವರು, ಆದ್ರೂ ಬೇಜಾರಿಲ್ಲ. ಬಟ್ ಅಭಿಷೇಕ್ ಅವರು ಈಕ್ವಲಿ ಡಿಸರ್ವ್ಡ್ ಇದ್ರು ಅಂತ ಅನಿಸ್ತು. ಯಾಕಂದ್ರೆ ಅವ್ರು ಈ ವಾರದಲ್ಲಿ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಆ ಮನುಷ್ಯ ಅವ್ರು ಮಾಡ್ತಾರೋ ಫುಟೇಜ್ ನೆಲ್ಲ ಕಟ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಅವರು. ಅಂದ್ರೆ ಒಂದು ಸ್ಕಿಟ್ ಗಳಾಗಿರ್ಬೋದು, ಇಲ್ಲಾಂದ್ರೆ ಮಾತಾಡೋದಾಗಿರ್ಬೋದು. ರಾಶಿಕಾ ಶೆಟ್ಟಿ ಮತ್ತೆ ಸೂರಜ್ ಅವ್ರದ್ದು ಬೇಡ ಅಂತ ಅನ್ನೆಸರಿ ಫುಟೇಜ್ ಗಳನ್ನ ತೆಗೆದು ತೋರಿಸ್ತಾ ಇದಾರೆ. ಬಟ್ ಇವ್ರು ಅಟ್ಲೀಸ್ಟ್ ಇವ್ರದ್ದು ತೋರಿಸ್ಬೋದಲ್ಲ ಫುಟೇಜ್, ಅವಾಗ ಜನಗಳ ಮನ್ಸಿಗೆ ಬರ್ತಾರೋ ಅಭಿಷೇಕ್ ಅವ್ರು ಇದಾರಪ್ಪ ಮನೆ ಒಳಗಡೆ ಅಂತ. ಅವ್ರದ್ದು ಏನು ತೋರಿಸ್ತಲ್ಲ, ಕಟ್ ಮಾಡ್ತಾ ಇದಾರೆ. ಸ್ಪಂದನ ಅವ್ರದ್ದು ಸ್ವಲ್ಪ ಲೈಟ್ ಆಗಿ ಕಟ್ ಮಾಡ್ತಾ ಇದಾರೆ. ಮಾಳ ಅವ್ರದಂತೂ ತೋರಿಸ್ತಾನೆ ಇಲ್ಲ. ಈಗ ಸಾಂಗ್ ಆಡೋದಷ್ಟೇ ತೋರಿಸೋದು. ಮಲ್ಲಮ್ಮ ಅಂತೂ ಎಲ್ಲೋ ಅವಾಗ ಒಂದು ಗ್ಯಾಪ್ ಅಲ್ಲಿ ನಿಂತ್ಕೊಂಡಿದ್ರೆ ಕುತ್ಕೊಂಡಿದ್ರೆ ಅಷ್ಟು ಮಾತ್ರ ತೋರಿಸ್ತಾ ಇದಾರೆ. ಸೊ ಒಟ್ನಲ್ಲಿ ಈಗ ಬಿಗ್ ಬಾಸ್ ಅವರೇ ಏನೋ ಒಂದ್ ಸ್ವಲ್ಪ ಗಿಮಿಕ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಅವರು ಡ್ಯುಯಲ್ ಫೇಸ್ ಕನ್ಫರ್ಮ್ ಆಯ್ತು. ವೇಟ್ ಮಾಡ್ತಾ ಇದೆ ಪಾಪ ಆ ವ್ಯಕ್ತಿ. ಅಭಿಷೇಕ್ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಜನನಾಗ ಆಡ್ತಾರೆ ಅಂತ ವೇಟ್ ಮಾಡ್ತಾ ಇದೆ. ಆ ತರ ಹೋಗ್ಬಿಟ್ಟು ಕಿತ್ಕೊಂಡು ತಗೊಂಬಂದು ಬೇಕು ಅಂತಾನೆ ಅವ್ರನ್ನ ತಡೆಯೋದು ಅಂತ ಮಾಡೋ ಅದು ಹೇಳ್ತಾರಲ್ಲ, ನಾನು ಏನೋ ರಿವೆಂಜ್ ತಗೊಂತೀನಿ ಹಂಗೆ ಬಾಯ್ಬಿಟ್ಟು ಹೇಳಿದವರು ರಿವೆಂಜ್ ತಗೊಂತೀನಿ, ನಾನು ಕಾಯ್ತಾ ಇರ್ತೀನಿ ನನ್ನ ಟೈಮ್ ಬಂದಾಗ. ನನ್ನ ಹೆಸರು ಯಾರು ತಗೊಂಡಿಲ್ಲ ಅಂತ. ನಿನ್ನ ಹೆಸರು ನೀನ್ ಯಾಕಪ್ಪ ತಗೊಂಡಿ? ಆಕ್ಚುಲಿ ಚೆನ್ನಾಗಿದೆ ನೋಡಿ. ಇಲ್ಲಿ ರಾಶಿಕಾನು ಅಷ್ಟೇ, ಗಿಲ್ಲಿ ಮತ್ತೆ ಕಾವ್ಯ ಅವ್ರಿಗೆ ನಾನು ಏನು ಅಂತ ತೋರಿಸ್ತೀನಿ, ನಾನು ರಿವೆಂಜ್ ತಗೋತೀನಿ, ನನ್ನ ಎನಿಮಿಗಳು ಅಂತ ಬಿಗ್ ಬಾಸ್ ಮನೇಲಿ ಅವ್ರು ಕೂತ್ಕೊಂಡು ಹೇಳ್ತಾರೆ. ಅವರು ಇವರು ಜೋಡಿ ಚೆನ್ನಾಗಿದೆ, ಇವಾಗ ಸಖತ್ತಾಗೈತೆ. ಚೆನ್ನಾಗಿದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಹೇಳ್ತಾ ಇರೋದು ಒಟ್ಟಿನಲ್ಲಿ ರಿವೆಂಜ್ ತಗೊಳ್ಳೋದಕ್ಕೋಸ್ಕರ ಟೈಮ್ ನೋಡ್ಕೊಂಡು ಕೊಡ್ತೀನಿ, ನನಗೆ ಈ ಟೈಮ್ ಬಂತು, ಇವಾಗಲೇ ಟೈಮ್ ಬಂತು, ಅದಕ್ಕೆ ಕೊಟ್ಟೆ ಅಂತ ಹೇಳ್ತಾರೆ. ಎಷ್ಟು ಸರಿ ಗುರು. ಆಕ್ಚುಲಿ ಒಬ್ಬ ಕ್ಯಾಪ್ಟನ್ಸಿ ಅಂತ ಒಂದು, ಆಮೇಲೆ ಇನ್ನೊಂದೇಂದ್ರೆ ಬಿಗ್ ಬಾಸ್ ಅವ್ರಿಗೆ ಆಕ್ಚುಲಿ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ರಘು ಮತ್ತೆ ಧನುಷ್ ಅವ್ರಿಗೆ ಆಟನೇ ಇಲ್ಲ. ಎಕ್ಸ್ಪೆಷಲಿ ಯಾಕೆ ಕೆಲಸ ಮಾಡಿ ಗೈಸ್, ಹೆಂಗೆ ಗೊತ್ತಾ ಬಿಗ್ ಬಾಸ್ ಹೆಂಗ್ ಕೊಡ್ಬೇಕು ಗೊತ್ತಾ? ಸೊ ಫೈನಲ್ ವಿನ್ನರ್ ಕಪ್ ನ ಎಲ್ಲರಿಗೂ ಇವರೇ ಡಿಸೈಡ್ ಮಾಡ್ಕೊಂಡು ಒಬ್ರು ಕೊಡಕ್ಕೆ ಹೇಳ್ಬಿಡು. 50 ಲಕ್ಷ ಅವ್ರಿಗೆ ಕೊಟ್ಬಿಟ್ಟು ಒಬ್ರಿಗೆ ಕಪ್ನು ಒಬ್ರಿಗೆ ಇವರೇ 9ರಿಂದ ಒಬ್ರನ್ನ ಗೆಲ್ಸ್ಬಿಡಕ್ಕೆ ಹೇಳ್ರಿ. ಇನ್ ಬಿಗ್ ಬಾಸ್ ಯಾಕೆ, ಸುದೀಪ್ ಸರ್ ಯಾಕೆ, ಜನಗಳು ಯಾಕೆ, ಅದು ಏನ್ ಗುರು ಅದು ಅರ್ಥನೇ ಆಯ್ತಲ್ಲ. ಎಷ್ಟು ರಿಸ್ಕ್ ಇರುತ್ತೆ. ಅಲ್ಲಿಂದ ವಾರವೆಲ್ಲ ಕಷ್ಟ ಪಡ್ಕೊಂಡ್ ಬಂದ್ಬಿಟ್ಟು ಕೊನೆ ಮೂಮೆಂಟ್ ಅಲ್ಲಿ ಪಾಪ ಈಗ ರಘು ಅವ್ರು ಆಕ್ಚುಲಿ ವೆಯ್ಟ್ ಮಾಡ್ತಾರೆ. ಎಂತದೋ ಒಂದು ಒಳ್ಳೆ ಟಾಸ್ಕ್ ಕೊಡ್ತಾರೆ, ಕಬಡ್ಡಿ ಅಂತದ್ದು ಈ ತರ ಅಂದ್ರೆ ಫಿಸಿಕಲ್ ಟಾಸ್ಕ್ ಕೊಡ್ತಾರೆ. ಧನುಷ್ನ ಎತ್ತಾಕ್ಬಿಡೋಣ ಅಂತ ಕಾಯ್ತಾರೆ. ಇಲ್ಲಿ ನೋಡಿದ್ರೆ ನೀರ್ ಕುಡ್ದಿರ್ತಾರ ಒಂದು ಹೋಗ್ಬಿಟ್ಟು ಓಟ್ ಹಾಕೋದಂತೆ ಮೇಲ್ಗಡೆ. ಅದು ಬೇರೆ, ಅದು ಪ್ರಮೋಷನ್ ಆಕ್ಚುಲಿ. ಅದು ಮೇಲ್ಗಡೆಯಿಂದ ಕೆಳಗಡೆ ಹೋಗ್ಬಿಟ್ಟು ಪ್ರಮೋಷನ್ ಮಾಡ್ಕೊಂಡು ಅಲ್ಲೇ ಹೋಗಿ ಓಟ್ ಹಾಕಂತದ್ದು ಏನಿತ್ತು, ಬೇರೆ ಜಾಗನೇ ಇರ್ಲಿಲ್ಲ. ಸೊ ಇದೆಲ್ಲ ಹೆಂಗ್ ಕಾಣಿಸ್ತಿದೆ ಅಂತಂದ್ರೆ, ಸೊ ಅಂದ್ರೆ ಫೂಲ್ ಮಾಡೋ ತರನೇ ಕಾಣಿಸುತ್ತೆ ನಮ್ಗೆ ಇಲ್ಲಿ. ಸೊ ಒಟ್ನಲ್ಲಿ ಅದೇ ಬರೀ ಗಿಲ್ಲಿ ಮತ್ತೆ ಲೈಕ್ ಮಲ್ಲಮ್ಮ ಅವ್ರ ಇಬ್ಬರೇ ಅಷ್ಟೇ ರಘು ಓಟ್ ಹಾಕಿದ್ದು. ಅಂಡ್ ಮಿಕ್ಕಿದ್ದು ಮನೇಲಿರುವಂತ ಓಟ್ ಎಲ್ಲ ಧನುಷ್ ಅವ್ರಿಗೆ ಬೀಳುತ್ತೆ, ಮನೆ ಕ್ಯಾಪ್ಟನ್ ಆಗ್ತಾರೆ. ಅಂಡ್ ಇದರಲ್ಲಿ ಆಕ್ಚುಲಿ ಗಿಲ್ಲಿ ಅವರು ಮೇ ಬಿ ಯಾಕೆ ರಘು ಅವ್ರಿಗೆ ಹಾಕಿದ್ರು ಅಂತಂದ್ರೆ, ಧನುಷ್ ಅವ್ರಿಗೆ ಧನುಷ್ ಅವ್ರ ಹತ್ರ ಕೇಳ್ಕೊಂತಾರೆ ನನಗೆ ಟಾಸ್ಕ್ ಆಡಕ್ ಕೊಡು ನಿಂದು ಅಂತ. ಧನುಷ್ ಅವರು ಆಕ್ಚುಲಿ ಇವರು ಕೊಡದೆ ಮಾಲು ಅವ್ರು ಕೊಡ್ತಾರೆ. ಯಾಕೆ ಅಂದ್ರೆ ಧನುಷ್ ಕಾವ್ಯನ್ ಪರವಾಗಿ ನಿಂತ್ಕೊಂಡಿರೋದು ಗೊತ್ತಿದೆ. ಕಾವ್ಯನ್ ಗೆಲ್ಸೋದಕ್ಕೋಸ್ಕರ ಬೇಕು ಅಂತ ಸೋಲ್ಸ್ಬಿಡೋದು ಅಂತ ಒಂದು ಸ್ಮಾರ್ಟ್ ಮೂವ್ ನ ಯೂಸ್ ಮಾಡಿದ್ರೆ. ಹೌದು, ಗಿಲ್ಲಿ ಅವರು ಅದೇ ತರನೇ ಮಾಡ್ತಾ ಇದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಾವ್ಯ 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 ಅಂತ ತುಂಬಾ ಅತಿಯಾಗಿ ಹೋಗ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಹೌದು, ಫ್ರೆಂಡ್ಶಿಪ್ ಇರಬೇಕು. ನಾನು ಕಾವ್ಯ ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಕರೆಕ್ಟ್ ಆಗಿದೆ. ಬಟ್ ಟಾಸ್ಕ್ ಮಧ್ಯದಲ್ಲಿ ಅವರ ಒಂದು ಸೆಲೆಬ್ರೇಷನ್ ನಾರ್ಮಲ್ ಆಗಿದ್ದಾಗ ಆ ಕಾವ್ಯ ತಂಡಲ್ಲಿ ಅವರೆಲ್ಲ ಇದ್ದಿತ್ತು ಅಂತಂದ್ರೆ, ಅವರ ಸೆಲೆಬ್ರೇಷನ್ ಎಷ್ಟು ಜೋರಾಗಿ ಕೂಗ್ತಿತ್ತು ಅಂತಂದ್ರೆ ಕೇಳಿ ಅವರೇ ಅಪೋಸಿಟ್ ಇರೋರೇ ಭಯಪಟ್ಟು ನಗ್ತಾರವ್ರು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬಟ್ ಇವ್ರು ಸೆಲೆಬ್ರೇಷನ್ ಇಲ್ಲ, ಏನು ಇಲ್ಲ, ನಾರ್ಮಲ್ ಆಗಿ ಒಂದ್ ಸ್ವಲ್ಪ ಅಂತ ಅನ್ಬಿಟ್ಟು ಕುತ್ಕೊಳ್ಳೋ ತರ ಇತ್ತು. ಆಕ್ಚುಲಿ ಡಿಸರ್ವ್ ಇದಾರೆ ಅಂದ್ರೆ ಅವರು ಕೂಡ ಚೆನ್ನಾಗಿ ಆಡಿದಾರೆ, ಆಡಿಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಅಂದ್ರೆ ಕ್ಯಾಪ್ಟನ್ಸಿ ಹೆಂಗೆ ಅಂತಂದ್ರೆ ಯುದ್ಧ ಮಾಡಿ ಗೆಲ್ಬೇಕು ಅಲ್ಲಿ. ಸೊ ಅದು ಒಂದು ನಿಜವಾದ ಲಕ್ಷಣ ಅಂತ. ಮೇ ಬಿ ಇವರು ಬಿಗ್ ಬಾಸ್ ಅವ್ರಿಗೆ ಗೊತ್ತಿದೆ ಅಂತ ಅನ್ಕೊಂತೀನಿ. ಧನುಷ್ ಬಿಟ್ಟು ಬೇರೆ ಯಾರಾದ್ರೂ ಅಭಿಷೇಕ್ ಬಂದಿರೋ ಕೂಡ ಟಾಸ್ಕ್ ಕೊಟ್ಬಿಟ್ಟು ನೋಡಿ ಅಂತ. ಧನುಷ್ ಅವ್ರನ್ನ ಲೈಕ್ 2-3 ವಾರದಿಂದ ಏನು ಹೈಪ್ ಮಾಡ್ತಾ ಇಲ್ಲ. ಮೇ ಬಿ ಹೈಪ್ ಮಾಡ್ಲಿಕ್ಕೋಸ್ಕರನೇ ಧನುಷ್ ಅವ್ರ ಈಸಿಯಾಗಿ ಒಂದು ಮೂವ್ ಆಗೋ ತರ. ಆಮೇಲೆ ಇನ್ನೊಂದು, ಅವರು ಟಾಸ್ಕ್ ಅಂತ ಬಂದಾಗ ಎಲ್ಲ ಗೆಲ್ತಾ ಇರ್ತಾರೆ. ಮೇ ಬಿ ಬಿಗ್ ಬಾಸ್ ಅವರು ನೆಕ್ಸ್ಟ್ ವೀಕ್ ಅವ್ರಿಗೆ ಟಾಸ್ಕ್ ಕೊಡೋದು ಬೇಡ. ಸೊ ಅವ್ರ ಬದಲಿಗೆ ಇವರೇ ನಿಂತ್ಕೊಳ್ಳಿ, ಬೇರೆಯವ್ರಿಗೆ ಆಡಕ್ ಚಾನ್ಸ್ ಸಿಗುತ್ತೆ, ಬೇರೆಯವ್ರಿಗೂ ಟಾಸ್ಕ್ ಆಡಕ್ ಚಾನ್ಸ್ ಸಿಗುತ್ತೆ. ರಘು ಅವ್ರಿಗೂ ಕೂಡ ಈಗ ನೋಡಿ, ರಘು ಅವ್ರಿಗೆ ನನಗೆ ಫಸ್ಟ್ ಆಫ್ ಆಲ್ ಅವರ ಸ್ಟ್ರೆಂತ್ ನನಗೆ ಗೊತ್ತಾಗಬೇಕಾಗಿತ್ತು ಟಾಸ್ಕ್ ಅಲ್ಲಿ ಯಾವ ತರ ಆಡ್ತಾರೆ ಅಂತ. ಸೊ ಮೇ ಬಿ ನನ್ನ ಪ್ರಕಾರ ಒಂದು ಈಗ ಫೈಟಿಂಗ್ ತರನೇ ಟಾಸ್ಕ್ ಕೊಟ್ಟು ಧನುಷ್ ಅವ್ರಿಗೂ ಮತ್ತೆ ಇವ್ರಿಗೂ ಒಂದು ಬಿಟ್ಟಿದ್ರೆ ಯಾರು ಗೆಲ್ತಾರೆ ಅಂತ ನಮಗೂ ಗೊತ್ತಾಗಿರೋದು, ಸ್ಟ್ರಾಂಗ್ ಯಾರಿದ್ದಾರೆ ಅಂತ. ಅಂದ್ರೆ ಟಾಸ್ಕ್ ಅಲ್ಲಿ ಆಕ್ಚುಲಿ ಧನುಷ್ ಅವ್ರು ಸಖತ್ತಾಗಿ ಆಡ್ತಾ ಇದಾರೆ. ಬಟ್ ಇಲ್ಲಿ ನನಗೆ ರಘು ಅವ್ರದ್ದು ಒಂದು ಸ್ಟ್ರೆಂತ್ ಗೊತ್ತಾಗ್ತಿತ್ತು, ಓಕೆ ರಘು ಅವರು ಚೆನ್ನಾಗಿ ಆಡ್ತಾರಪ್ಪ ಅಂತ. ಬಟ್ ಸ್ವಲ್ಪ ಅವರು ನೋಡಕ್ ಒಂಥರ ಬೀಚ್ ತರ ಇದ್ರು, ಮನ್ಸಲ್ಲಿ ಮಾತ್ರ ನಿಧಾನಕ್ಕೆ ಒಂಥರ ಚಿಕ್ಕ ಹುಡುಗರ ತರ ಮಾತಾಡ್ತಾರೆ ಪಾಪ. ಎಸ್, ಒಟ್ನಲ್ಲಿ ಗೈಸ್ ನೆನ್ನೆ ಎಪಿಸೋಡ್ ಅಲ್ಲಿ ಸೊ ಇನ್ನೊಂದು ಮ್ಯಾಟರ್ ಏನಂತಂದ್ರೆ, ಜಾಸ್ತಿ ನಮ್ಗೆ ಖುಷಿಯಾಗಿದ್ದು ನಮ್ಮ ಗಿಲ್ಲಿ ಮತ್ತೆ ಕಾವ್ಯ ಅವರ ಡ್ಯಾನ್ಸ್, ಬೆಂಕಿ ಪರ್ಫಾರ್ಮೆನ್ಸ್. ಆಕ್ಚುಲಿ ಇಲ್ಲಿ ಚಂದ್ರಪ್ರಭಾ ಟೀಮ್ ಅವ್ರು ಗೆಲ್ತಾರೆ. ಸೊ ಈ ಕಡೆ ಗಿಲ್ಲಿ ಇಷ್ಟೆಲ್ಲ ಮಾಡಿದ್ರು ಕೂಡ 1 ಪಾಯಿಂಟ್ ಅಲ್ಲಿ ಗಿಲ್ಲಿ ತಂಡ ಸೋಲ್ತಾರೆ. ಇಲ್ಲಿ ಅಂದ್ರೆ ಇಲ್ಲಿ 1 ಪಾಯಿಂಟ್ ಯಾರಿಗೆ ಹೋಗುತ್ತೆ ಅಂದ್ರೆ ನನ್ನ ಪ್ರಕಾರ ಇವ್ರಿಗೆ ಲೈಕ್ ಧ್ರುವಂತ್ ಅವ್ರಿಗೆ ಮತ್ತೆ ಆಡಿದ್ದು. ಅಂಡ್ ಇನ್ನೊಂದು ಬಿಗ್ ಬಾಸ್ ಅವ್ರು ಮುಂದ್ ಮೋಸ ಮಾಡಿದ್ದೇನಪ್ಪ ಅಂತಂದ್ರೆ, ಡಿಬಾರ್ ಆದಂತ ವ್ಯಕ್ತಿಗಳಿಗೆ ನೀವು ಸ್ಟೂಡೆಂಟ್ ಆಫ್ ದಿ ವೀಕ್ ಕೊಡಂಗಿಲ್ಲ ಅಂತ ಹೇಳ್ಬಿಡ್ತಾರೆ. ಅದು ಫಸ್ಟ್ ಆಫ್ ಆಲ್ ಅದು ತುಂಬಾ ತಪ್ಪದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಅವ್ರು ಡಿಬಾರ್ ಕೊಟ್ಟಾಗ ಇವರು ಎಕ್ಸೆಪ್ಟೆನ್ಸ್ ತಗೊಳ್ದೇನೆ ಏನೋ ಒಂದು ಫೈಟ್ ತರ ಮಾಡಿದ್ರೆ ಮೇ ಬಿ ಅದು ಚೇಂಜ್ ಆಗ್ಬೋದಾಗಿತ್ತೇನೋ. ಬಿಗ್ ಬಾಸ್ ಅವರು ಅಷ್ಟೇ ಒಂದ್ ಸ್ವಲ್ಪ ತಪ್ಪು ಮಾಡಿದ್ರು. ಏನಂತಂದ್ರೆ ಅವ್ರಿಗೆ ಧ್ರುವಂತ್ ಅವ್ರು ಕೊಟ್ಟಿದ್ನ ತಗೊಳ್ಬಾರ್ದಾಗಿತ್ತು ವಾಪಸ್ಸು. ಅದು ಬೇರೆ ತರನೇ ಟರ್ನ್ ಆಗುತ್ತೆ. ಆಕ್ಚುಲಿ ನೀವು ಒಂದು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ,
ಧ್ರುವಂತ್ ಅವರು ಸುದೀಪ್ ಸರ್ಗೆ ಒಂದ್ ಸ್ವಲ್ಪ ರಾಂಗ್ ಆಗಿ ಮಾತಾಡ್ತಾರ ಹೋಗ್ತಾರೆ ಒಂದು ವೀಕೆಂಡ್ ವಿತ್ ಆ ರೀತಿ ನೋಡಕ್ ಹೋದ್ರು ಬೇಕು ಅಂತ ಏನಾದ್ರು ಮಾಡ್ತಾ ಇರ್ತಾರೆ ಅಂತ ಅನ್ಸುತ್ತೆ ಇಲ್ಲಿ. ಹೌದು. ಸೊ ಆ ತರ ಒಂದು ಅಬ್ಸರ್ವ್ ಮಾಡಿದ್ರೆ ಅವತ್ತು ನಾನು ಆಕ್ಚುಲಿ ನೀವು ನೋಡಿದ್ರೆ ಸುದೀಪ್ ಸರ್ ಕೂಡ ಸ್ವಲ್ಪ ಅವರು ಕೋಪ ಮಾಡ್ಕೊಳ್ತಾರೆ ಔಟ್ ಆಫ್ ದಿ ಬಾಕ್ಸ್. ಅದರ ಆಲ್ರೆಡಿ ವಿಡಿಯೋದಲ್ಲಿ ಎಪಿಸೋಡ್ ಡಿಸ್ಕಷನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಜೊತೆಗೆ ಇವರು ಕೂಡ ಒಂದ್ ಸ್ವಲ್ಪ ರಾಂಗ್ ಆಗಿ ಮಾತಾಡಿ ಲಾಸ್ಟ್ ಅಲ್ಲಿ ಕಾಮ್ ಆಗ್ಬಿಟ್ಟು ಸ್ಮೈಲ್ ಎಲ್ಲ ಮಾಡ್ಬಿಡ್ತಾರೆ, ಡೌ ಮಾಡ್ಕೊಂಡು ಕೂತ್ಕೊಂತ ಧ್ರುವಂತ್ ಅವರು ಕೂಡ. ಮೇ ಬಿ ಆ ಎಫೆಕ್ಟ್ ಇಲ್ಲಿ ತೋರಿಸ್ತಾ ಇದೆ ಅಂತ ಕಾಣಿಸ್ತಾ ಇದೆ ಮೇಲ್ಮಟ್ಟಿಗೆ. ನಾನು ಇದೊಂದು ಅಸಂಪ್ಷನ್ ಅಲ್ಲಿ ಹೇಳ್ತಾ ಇರೋದು. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಒಟ್ಟಿನಲ್ಲಿ ಗೈಸ್, ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನು ಕ್ವಶನ್ಗಳು ರೈಸ್ ಮಾಡ್ಬೋದು, ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರನ್ನ ಸೇವ್ ಮಾಡ್ತೀರಾ ನಿಮ್ಮ ಪ್ರಕಾರ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲೇ. ಅಲ್ಲಿ ತನಕ ಬಾಯ್.